ವಯಸ್ಸಾದ್ಮೇಲೆ ಸಾಮಾನ್ಯವಾಗಿ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಸೊ ಹೊರಗಡೆ ಹಾಕಿದ್ಮೇಲೆ ಅವರು ಜೀವನೋಪಾಯಕ್ಕೆ ಏನು ಮಾಡಬೇಕು? ದುಡಿಯುವಂಥ ಶಕ್ತಿ ಇರೋದಿಲ್ಲ. ದುಡಿಯೋ ವಯಸ್ಸಿನಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಮಾಡ್ಲಿಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಒಂದಷ್ಟು ನೆರವು ಅನ್ನೋದು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ಸೊ ಏನು ಮಾಡಬೇಕು ಹಾಗಾದರೆ? ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಯೋಜನೆ, ಈ ಒಂದು ಯೋಜನೆ ಮುಖಾಂತರ ನಿಮಗೆ 60 ವರ್ಷ ವಯಸ್ಸಾದ ನಂತರ ನಿಮಗೆ ಪ್ರತಿ ತಿಂಗಳು ₹3,000 ಸಿಗ್ತಾ ಇರ್ತಕ್ಕಂಥದ್ದು. ಇದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ. ಪ್ರಧಾನಮಂತ್ರಿ ಮನ್ಧನ್ ಯೋಜನೆ ಅಂತ ನಾವು ಏನು ಕರಿತೀವಿ. ಸೊ ಈ ಒಂದು ಯೋಜನೆ ಮುಖಾಂತರ ರೈತರಿಗೆ 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು ನಿಮಗೆ ₹3,000 ಸಿಗುತ್ತೆ. ಸೊ ಯಾರ ಬಳಿಯೂ ಸಹ ನೀವು ಕೈ ಚಾಚೋದು ಅಗತ್ಯ ಇರೋದಿಲ್ಲ. ಪ್ರತಿ ತಿಂಗಳು ನಿಮಗೆ ಆಟೋಮೆಟಿಕಲಿ ನಿಮಗೆ ಪ್ರತಿ ತಿಂಗಳು ₹3,000 ಬರ್ತಾ ಇರುತ್ತೆ. ಸೊ ನೀವು ಹಾಗಾದ್ರೆ ಏನು ಮಾಡಬೇಕು? ಈ ಒಂದು ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು? ಹೇಗೆ ಸಲ್ಲಿಸಬೇಕು? ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ಯೋಜನೆ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ. ಸೊ ಈ ಒಂದು ಯೋಜನೆ ಮುಖಾಂತರ 60 ವರ್ಷ ದಾಟಿದ ನಂತರ ರೈತರಿಗೆ ನಿಮಗೆ ₹3,000 ಪ್ರತಿ ತಿಂಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಮುಂಚೆ ಇಲ್ಲಿ 20 ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಈಗಾಗಲೇ 20 ವರ್ಷ ಆಗಿರ್ತಕ್ಕಂಥವ್ರು ಅಥವಾ 42 ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ₹55 ನಿಂದ ನಿಮ್ಗೆ ₹200 ವರೆಗೂ ಪ್ರತಿ ತಿಂಗಳು ನಿಮಗೆ ಈ ಒಂದು ಚಾರ್ಜಸ್ ಆಗುತ್ತೆ. ಬಟ್ ಅದು ಯಾವ ತರ ಆಗುತ್ತೆ ಅಂದ್ರೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಏಜ್ಗೂ ಅದು ಟ್ಯಾಲಿ ಮಾಡ್ತಾರೆ ಅಮೌಂಟ್ಗೂ. ಆ ಒಂದು ಟ್ಯಾಲಿ ಮಾಡಿದ ನಂತರ ನಿಮಗೆ ಇಂತಿಷ್ಟು ಅಮೌಂಟ್ ಅಂತ ಆಟೋಮೆಟಿಕ್ಲಿ ಅದು ಡೆಬಿಟ್ ಆಗ್ತಾ ಇರುತ್ತೆ. ಸೊ ಪ್ರತಿ ತಿಂಗಳು ಅಷ್ಟೇ ಎಷ್ಟರಿಂದ 20 ವರ್ಷದಿಂದ 42 ವರ್ಷದ ಒಳಗಡೆ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ನಿಮಗೆ 60 ವರ್ಷ ವಯಸ್ಸಾದ ನಿಮಗೆ ಯಾರ ಮೇಲೂ ಸಹ ನೀವು ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಕೆಲವೊಮ್ಮೆ ತಂದೆ ತಾಯಿಯಿಂದ ಮಕ್ಕಳು ಮನೆಯಿಂದ ಹೊರಗಡೆ ಹಾಕುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಒಂದು ಔಷಧಿಗಾಗಿ ಅಥವಾ ಇನ್ನಿತರ ಏನೋ ಒಂದು ಖರ್ಚುಗಳಿಗಾಗಿ ಸೊ ಕೂಲಿ ಮಾಡುವಂಥ ಒಂದು ಸಾಮರ್ಥ್ಯ ಇರೋದಿಲ್ಲ, ದುಡಿಯುವಂಥ ಒಂದು ಸಾಮರ್ಥ್ಯ ಇರೋದಿಲ್ಲ, ಶಕ್ತಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಈ ರೀತಿಯ ಒಂದು ಯೋಜನೆಗಳು ಈಗಾಗಲೇ ಜಾರಿಯಲ್ಲಿರ್ತಕ್ಕಂಥದ್ದು. ಇದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದೆ ಆ ರೀತಿಯ ಒಂದು ಸಮಸ್ಯೆಗೆ ನಾವು ಒಳಗಾಗುವಂಥ ಒಂದು ಚಾನ್ಸಸ್ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಯೋಜನೆ ಕುರಿತು ಇನ್ನೊಂದಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಪ್ರಧಾನಿ ಮೋದಿಯವರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮುಖಾಂತರ ಇವತ್ತು ವೃದ್ಧಾಪ್ಯದಲ್ಲಿರ್ತಕ್ಕಂಥ ರೈತರಿಗೆ ಹಾಗೂ ಇತರೆ ನಾಗರಿಕರಿಗೆ ಯಾರ ಒಂದು ಹಂಗಿಲ್ಲದೆ ಸಹ ಬದುಕುವಂತಹ ಸ್ವತಃ ಖರ್ಚಿನಲ್ಲಿ ಬದುಕುವಂತ ಒಂದು ಈ ಒಂದು ಯೋಜನೆ ಅಂತ ನಾವು ಕರಿಬಹುದು. ಈ ಒಂದು ಯೋಜನೆ ಮುಖಾಂತರ ನಿಮಗೆ 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು ನಿಮಗೆ ₹3,000 ಸಿಗುತ್ತೆ. ಅದರಿಂದ ನಿಮಗೆ ಒಂದಷ್ಟು ಅನುಕೂಲ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಯೋಜನೆ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಎಲ್ಲಿ ಸಲ್ಲಿಕೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ದಾಖಲೆಗಳು ಏನೇನು ಕೊಡಬೇಕು ಅನ್ನೋದು ನಾವು ನೋಡೋದಾದ್ರೆ, ಅದಕ್ಕೂ ಮುಂಚೆ ಏನಿದು PM ಕಿಸಾನ್ ಮನ್ಧನ್ ಯೋಜನೆ ಅಂತ ನಾನು ಒಂದೆರಡು ಮಾತಲ್ಲಿ ಹೇಳೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸಾದ ಈ ಒಂದು ಯೋಜನೆ ಹದಿಹರೆಯದಲ್ಲಿ ಕಷ್ಟಪಟ್ಟು ದುಡಿದಂತಹ ಮಕ್ಕಳು ಅಥವಾ ಕಷ್ಟಪಟ್ಟು ದುಡಿದೇ ಅಂತಹ ಏಜ್ ಅಲ್ಲಿ ನೀವಿದ್ದಾಗ ಹೇಗೋ ಕಷ್ಟಪಟ್ಟು ದುಡಿತೀರಾ, ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ವಯಸ್ಸಾದಂತೆ ನಿಮ್ಮ ಮಕ್ಕಳು ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದಾಗ ನಿಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅಂತ ಸಮಯ ಬಂದಾಗ ಯಾರ ಹಂಗಿಲ್ಲದೆ ಬದುಕಲು ರೈತರಿಗೆ ಹಾಗೂ ಇತರೆ ನಾಗರಿಕರಿಗೆ ಪ್ರತಿ ತಿಂಗಳು ನಿಮ್ಗೆ ₹3,000 ಪಿಂಚಣಿ ರೂಪದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ನೀವು ಏನ್ ಮಾಡಬೇಕು? ಅರ್ಜಿಯನ್ನ ಯಾವ ರೀತಿ ಸಲ್ಲಿಕೆ ಮಾಡಬೇಕು ಅನ್ನೋದಾದ್ರೆ, ಸೊ ನೋಡಿ, ಅರ್ಜಿಯನ್ನ ಸಲ್ಲಿಸುವಂತವರು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅರ್ಹತೆಗಳನ್ನ ಹೊಂದಿರತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅರ್ಜಿಯನ್ನ ಸಲ್ಲಿಸುವಂತಹ ವಯಸ್ಸು ನಾವು ನೋಡೋದಾದ್ರೆ 20 ರಿಂದ 42 ವರ್ಷ ಕಡ್ಡಾಯವಾಗಿ ಆಗಿರಬೇಕು. 20 ವರ್ಷದಿಂದ 42 ಒಳಗಡೆ ಇರೋರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಅರ್ಜಿ ಸಲ್ಲಿಸುವವರ ತಿಂಗಳ ಆದಾಯ ಒಂದು ತಿಂಗಳಿಗೆ 15,000ಗಿಂತ ಹೆಚ್ಚಿನದಾಗಿ ಇರಬಾರದು. 15,000ಗಿಂತ ಕಡಿಮೆ ಅವರ ಆದಾಯ ಇರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತವರು 2 ಹೆಕ್ಟೇರ್ ಅಂದ್ರೆ 5 ಎಕರೆಗಿಂತ ಹೆಚ್ಚಿನ ಒಂದು ಜಮೀನನ್ನ ಹೊಂದಿರಬಾರದು. 5 ಎಕರೆಗಿಂತ ಕಡಿಮೆ ಜಮೀನು ಇರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲೆಗಳು ಏನೇನ್ ಬೇಕಪ್ಪ ಅನ್ನೋದು ನಾವು ನೋಡೋದಾದ್ರೆ, ಈ ಒಂದು ಯೋಜನೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಐಡೆಂಟಿಟಿ ಕಾರ್ಡ್ ಮತ್ತೆ ಫೋಟೋ, ಮೊಬೈಲ್ ನಂಬರ್, ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅಂತ ನಾವು ನೋಡೋದಾದ್ರೆ, ಈ ಒಂದು PM ಕಿಸಾನ್ ಮನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಅರ್ಹ ಫಲಾನುಭವಿಗಳು ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಸೈಬರ್ ಸೆಂಟರ್ ಅಲ್ಲಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಭೇಟಿ ಕೊಟ್ರೆ ಅಥವಾ ಗ್ರಾಮ ಒನ್‌ಗೆ ನೀವು ಭೇಟಿ ಕೊಟ್ಟಾಗ ಅಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಗ್ರಾಮ ಒನ್, ಕರ್ನಾಟಕ ಒನ್, ಈ ರೀತಿಯ ಒಂದು ಸೈಬರ್ ಸೆಂಟರ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಇದರ ಲಾಭ ನಾವು ನೋಡೋದಾದ್ರೆ, ಅರ್ಜಿ ಸಲ್ಲಿಸಿದ ನಂತರ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ₹55 ನಿಂದ ₹200 ವರೆಗೂ, ಅಂದ್ರೆ ನಿಮ್ಮ ಏಜ್‌ಗೆ ಅದು ಟ್ಯಾಲಿ ಮಾಡ್ಕೊಂಡು ಆ ಒಂದು ಅಮೌಂಟ್ ಕಟ್ ಆಗ್ತಾ ಇರ್ತಕ್ಕಂಥದ್ದು. ಎಷ್ಟು? 55 ರಿಂದ ₹200 ಒಳಗಡೆ ಕಟ್ ಆಗುತ್ತೆ ಪ್ರತಿ ತಿಂಗಳು. ಇನ್ನು 42ನೇ ವಯಸ್ಸಿಗೆ ಬರುವಷ್ಟರಲ್ಲಿ ಟೋಟಲ್ ನಿಮ್ಗೆ ₹27,000 ಹಣವನ್ನ ನೀವು ಕಟ್ಟಿರುತ್ತೀರಿ. ಟೋಟಲ್ ಕಟ್ಟುವಂತದ್ದು ₹27,000 ನಿಮ್ಗೆ 20 ರಿಂದ 42 ಏಜ್ ಅಲ್ಲಿ.
ಇನ್ನು ಈ ಹಣವನ್ನ ನೀವು ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ನಿಮ್ಗೆ 60 ವರ್ಷ ಮೇಲ್ಪಟ್ಟ ಮೇಲೆ ಅಂದ್ರೆ ನಿಮ್ಗೆ 60 ವರ್ಷ ಆಗಿದ್ದ ನಂತರನೇ ನಿಮ್ಗೆ ಆಟೋಮೆಟಿಕಲಿ ಪ್ರತಿ ತಿಂಗಳು ನಿಮ್ಗೆ ₹3,000 ಹಣ ಬಂದು ಜಮಾವಣೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಯೋಜನೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಎಲ್ರಿಗೂ ಈ ರೀತಿಯ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಇನ್ನೊಂದಷ್ಟು ಜನ ರೈತರಿಗೆ ಇದು ಅನುಕೂಲ ಆಗ್ಲಿ. ಸೊ ಪ್ರತಿ ತಿಂಗಳು ನಿಮ್ಗೆ ₹3,000 ನೀವು ಸಾಯೋ ತನಕ ನಿಮ್ಮ ಖಾತೆಗೆ ಅದು ಮಾಡ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ನೀವು ಕಟ್ಟಿರೋದೆಷ್ಟು? ಕೇವಲ ₹27,000 ಮಾತ್ರ. ಸೊ 67 ವರ್ಷ ದಾಟಿದ ನಂತರ ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷನೂ ಸರ್ಕಾರದಿಂದ ಆ ಒಂದು ಹಣ ನಿಮ್ಗೆ ಬರ್ತಾನೆ ಇರುತ್ತೆ. ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇರೋದಿಲ್ಲ. ಸೊ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಗ್ರಾಮ ಒನ್ ಅಥವಾ ಕಂಪ್ಯೂಟರ್ ಸೆಂಟರ್ ಯಾವ್ದಿರುತ್ತೋ ಅಲ್ಲಿ ಹೋಗಿ ಪಿಎಂ ಕಿಸಾನ್ ಮನ್ಧನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡ್ಬೇಕು ಅಂತ ಕೇಳಿ ಸಾಕು. ಅವರು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.